ಹರೇ ಶ್ರೀನಿವಾಸ. ಸ್ನೇಹಿತರೆ, ಶ್ರೀ ಲಕ್ಷ್ಮೀ ಶೋಭಾನವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಒಂದು ತಿಂಗಳಿಂದ ಲಕ್ಷ್ಮೀ ಶೋಭಾನ ವಿಡಿಯೋ ಮಾಡಲಿಕ್ಕೆ ಆಗಲೇ ಇಲ್ಲ. ಇವಾಗ ನಾನು ಮತ್ತೆ ಅದನ್ನು ಮುಂದುವರಿಸ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರಿ, ಲಕ್ಷ್ಮೀ ಶೋಭಾನ ಮುಂದುವರಿಸ್ರಿ, ಯಾಕೆ ನಿಲ್ಲಿಸಿದ್ದೀರಾ ಅಂತ ಹೇಳಿ. ಸ್ವಲ್ಪ ತಡವಾಗಿದೆ, ಎಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ಇವತ್ತು ಲಕ್ಷ್ಮೀ ಶೋಭಾನವನ್ನು ಮುಂದುವರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, 70 ನುಡಿಗಳವರೆಗೆ ನಾವು ಅರ್ಥಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು 71ನೇ ನುಡಿಯಿಂದ ಅರ್ಥವನ್ನು ತಿಳಿತಾ ಹೋಗೋಣಂತೆ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಲಕ್ಷ್ಮೀನಾರಾಯಣರಲ್ಲಿ ವಂದನೆಗಳನ್ನು ಮಾಡ್ತಾ ಲಕ್ಷ್ಮೀ ಶೋಭಾನವನ್ನು ಶುರು ಮಾಡ್ತಾ ಇದ್ದೀನಿ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೆ. ಕೊಂಬು ಚಂಗಹಳೆಗಳು, ತಾಳ ಮದ್ದಳೆಗಳು, ತಂಬೇಟಿ ಭೇರಿ ಪಟಹಗಳು, ಭೊಂಭೊಂ ಎಂಬ ಶಂಖ ಡೊಳ್ಳು ಮೌರಿಗಳು, ಅಂಬುದಿಯ ಮನೆಯಲ್ಲೆಸೆದಾವು, ಶೋಭಾನೆ. ಅರ್ಘ್ಯಪಾದ್ಯ ಚಮನ ಮೊದಲಾದ ಷೋಡಶ ನರ್ಘ್ಯ ಪೂಜೆಯ ನಿತ್ತಳಿಯಾಗೆ, ಒಗ್ಗಿದ ಮನದಿಂದ ಧಾರೆಯ ನೆರೆದಾನೆ, ಸಿಂಧು ಸದ್ಗತಿ ಇತ್ತು ಸಲಹೆಂದ, ಶೋಭಾನೆ. ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ ನಾರದರು ಮೊದಲಾದ ಮುನೀಂದ್ರರು ಮುದದಿಂದ, ವಧುವರರ ಮೇಲೆ ಶೋಭನ ದಕ್ಷತೆಯನ್ನು ಮೋದವಿವುತ್ತ ತಳಿದಾರು, ಶೋಭಾನೆ. ಸಂಭ್ರಮದಿಂದಂಬರದಿ ದುಂದುಭಿ ಮೊಳಗಲು, ತುಂಬೂರು ನಾರದರು ಸ್ತುತಿಸುತ್ತಾ ಪಾಡಿದರು, ಪೀತಾಂಬರಧರನ ಮಹಿಮೆಯ, ಶೋಭಾನೆ. ದೇವನಾರಿಯರೆಲ್ಲ ಬಂದೊದಗಿ ಪಾಠಕರು ಓವಿ ಪಾಡುತ್ತಾ ಕುಣಿದಾರು, ದೇವತರುವಿನ ಹೂವಿನ ಮಳೆಗಳ ಶ್ರೀವರನ ಮೇಲೆ ಕರೆದಾರು, ಶೋಭಾನೆ. ಈ 5 ನುಡಿಗಳ ಅರ್ಥವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಲಕ್ಷ್ಮೀನಾರಾಯಣರ ವಿವಾಹದ ಸಂಭ್ರಮದಲ್ಲಿ ನಾವಿದ್ದೇವೆ. ತುಂಬ ಒಂದು ವಿಶೇಷವಾದಂಥ ನುಡಿಗಳು ಇವೆಲ್ಲನೂ. ಭಗವಂತನ ಮತ್ತು ಲಕ್ಷ್ಮೀದೇವಿಯ ವಿವಾಹ ಹೇಗಾಗಿದೆ ಅಂತ ನಾವು ಈ ಒಂದು ನುಡಿಗಳಲ್ಲಿ ತಿಳ್ಕೊಬೋದು. ಹಸೆಮಣೆಗೆ ಬಂದಂತಹ ಭಗವಂತನ ಒಂದು ವಿವಾಹ ಸಂದರ್ಭದಲ್ಲಿ ಏನೇನೆಲ್ಲ ವಾದ್ಯಗಳಿದ್ದು ಅವೆಲ್ಲ ಹೇಗೆ ಮೊಳಗ್ತಾ ಇದ್ವು, ಮತ್ತು ಯಾವ ಯಾವ ವಿಶೇಷತೆಗಳು ಭಗವಂತನ ಮದುವೆಯಲ್ಲಿ ವಿವಾಹದಲ್ಲಿ ಇತ್ತು ಅನ್ನೋದು ಈ ನುಡಿಗಳಲ್ಲಿ ನಾವು ತಿಳ್ಕೊಬೋದು. ಕೊಂಬು ಚಂಗಹಳೆ, ತಾಳ ಮದ್ದಳೆಗಳು, ತಂಬೇಟಿ ಭೇರಿ ಪಟಹಗಳು, ಭೊಂಭೊಂ ಎಂಬ ಶಂಖ ಡೊಳ್ಳು ಮೌರಿಗಳು, ಅಂಬುದಿಯ ಮನೆಯಲ್ಲಿ ಎಸೆದಾವು ಅಂತ ಹೇಳ್ತಾರೆ. ಈ ಒಂದು ನುಡಿಯಲ್ಲಿ ಅನೇಕ ವಾದ್ಯಗಳ ಹೆಸರುಗಳನ್ನು ನಾವು ನೋಡ್ಬೋದು. ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವದಲ್ಲಿ ಅನೇಕ ವಾದ್ಯ ಘೋಷಗಳು ಮೊಳಗ್ತಾ ಇದ್ವಂತೆ. ಕೊಂಬು ಚಂಗಹಳೆ, ತಾಳ ಮದ್ದಳೆಗಳು ಇದೆಲ್ಲ ಇತ್ತಂತೆ. ಮತ್ತು ಸಮುದ್ರರಾಜನ ಮನೆಯಲ್ಲಿ ಈ ಎಲ್ಲ ಒಂದು ವಾದ್ಯಗಳು ಮೊಳಗ್ತಾ ಇದ್ವು ಅಂತ ಹೇಳಿ ವಾದಿರಾಜರು ಸುಂದರವಾಗಿ ಬರೀತಾ ಇದ್ದಾರೆ. ಸಮುದ್ರರಾಜನು ತನ್ನ ಮಗಳಾದಂಥ ಲಕ್ಷ್ಮೀದೇವಿಯ ಮದುವೆಗೆ ಅನೇಕ ವಾದ್ಯಗಳನ್ನು ಕರೆಸಿದ್ನಂತೆ. ಅನೇಕ ವಾದ್ಯದವರು ಬಂದು ವಿಧ ವಿಧವಾದಂಥ ವಾದ್ಯಗಳನ್ನು ನುಡಿಸ್ತಾ ಇದ್ರಂತೆ. ಎಲ್ಲವೂ ಮಂಗಳಕರವಾದಂತಹ ವಾದ್ಯಗಳು. ಸಾಕ್ಷಾತ್ ಲಕ್ಷ್ಮೀದೇವಿ ನಾರಾಯಣರ ಮದುವೆಯಲ್ಲಿ ವಾದ್ಯಗಳಿಗೆ ಕೊರತೆ ಇರುತ್ತಾ ಸ್ನೇಹಿತರೆ? ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲ ರೀತಿಯ ವಾದ್ಯಗಳು ಸಹ ಲಕ್ಷ್ಮೀನಾರಾಯಣರ ವಿವಾಹ ಸಂದರ್ಭದಲ್ಲಿ ಮೊಳಗ್ತಾ ಇದ್ವು ಅಂತ ಹೇಳಿ ಈ ಒಂದು ನುಡಿಯಲ್ಲಿ ನಾವು ನೋಡ್ಬೋದು. ಈಗ ಮುಂದಿನ ನುಡಿಯಲ್ಲಿ ಭಗವಂತನಿಗೆ ಸಮುದ್ರರಾಜ ಏನೇನೆಲ್ಲ ಉಪಚಾರಗಳನ್ನು ಮಾಡ್ದ ಅಂತ ಹೇಳಿಬಿಟ್ಟು ಈ ನುಡಿಯಲ್ಲಿ ಬರೆದಿದ್ದಾರೆ ನೋಡ್ರಿ. ಅರ್ಘ್ಯ ಪಾದ್ಯ ಆಚಮನ ಮೊದಲಾದ ಷೋಡಶ ನರ್ಘ್ಯ ಪೂಜೆಯನ್ನಿತ್ತ ಅಳಿಯಾಗೆ, ಒಗ್ಗಿದ ಮನದಿಂದ ಧಾರೆಯ ನೆರೆದಾನೆ, ಸಿಂಧು ಸದ್ಗತಿ ಇತ್ತು ಸಲಹೆಂದ ಅಂತ ಬರೀತಾರೆ. ಸಾಕ್ಷಾತ್ ಲಕ್ಷ್ಮೀದೇವಿ ನಾರಾಯಣರ ಮದುವೆ ಸಂದರ್ಭದಲ್ಲಿ ಮುಖ್ಯವಾದ ಹಂತ ಅಂತಂದರೆ ಇದೆ ಅಲ್ವಾ ಸ್ನೇಹಿತರೆ? ಕನ್ಯಾದಾನ. ಕನ್ಯೆಯನ್ನು ಧಾರೆ ಎರೆದು ಕೊಡುವಂಥದ್ದು ಈ ಒಂದು ಸಂದರ್ಭ ಭಾವುಕತೆಯಿಂದ ಕೂಡಿರುತ್ತೆ.
ಪ್ರತಿಯೊಬ್ಬರ ಮದುವೆ ಜೀವನದಲ್ಲಿ ಇದು ಒಂದು ತುಂಬ ವಿಶೇಷವಾದಂಥ ಘಟ್ಟ. ಯಾಕೆ ಅಂತಂದರೆ ಕನ್ಯಾದಾನ ಅನ್ನೋದು ತುಂಬ ಮಹತ್ವಪೂರ್ಣವಾಗಿದ್ದು, ಅಂತಹ ಒಂದು ಕನ್ಯಾದಾನವನ್ನು ಸಮುದ್ರ ರಾಜ ಇಲ್ಲಿ ಭಗವಂತನಿಗೆ ಮಾಡಿಕೊಡ್ತಾ ಇದ್ದಾನೆ. ಈ ನುಡಿಯಲ್ಲಿ ವಾದಿರಾಜರು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂದರೆ, ಸಮುದ್ರ ರಾಜ ಅಳಿಯನಿಗೆ ಅರ್ಘ್ಯ ಪಾದ್ಯ ಆಚಮನಗಳಿಂದ ಮೊದಲು ಪೂಜೆಯನ್ನು ಮಾಡ್ತಾನಂತೆ. ನೋಡ್ರಿ, ಭಕ್ತಿಯಿಂದ ಮತ್ತೆ ಅಳಿಯನಾದಂತಹ ಭಗವಂತನಿಗೆ ಅರ್ಘ್ಯ ಪಾದ್ಯವನ್ನು ಕೊಟ್ಟು ಆಚಮನವನ್ನು ಕೊಟ್ಟು ಷೋಡಶೋಪಚಾರ ಪೂಜೆಯನ್ನು ಫಸ್ಟು ಭಗವಂತನಿಗೆ ಮಾಡ್ತಾ ಇದ್ದಾನೆ. ನಾವಿಲ್ಲಿ ಯಾವುದಾದ್ರೂ ಪೂಜೆಗಳನ್ನು ಮಾಡಿದಾಗ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ. ಯಾಕೆ ಅಂದರೆ ಭಗವಂತ ಅದರಿಂದ ತೃಪ್ತನಾಗ್ತಾನೆ ಅಂತ ಹೇಳಿ. ಹಾಗೆ ಕನ್ಯಾದಾನವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಸಮುದ್ರ ರಾಜ ಫಸ್ಟು ಷೋಡಶೋಪಚಾರ ಪೂಜೆಯನ್ನು ಭಗವಂತನಿಗೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅರ್ಘ್ಯವನ್ನು ಕೊಟ್ಟು ಪಾದ್ಯವನ್ನು ಅಂದರೆ ಪಾದವನ್ನು ತೊಳೆದು ಆಚಮನಕ್ಕೆ ನೀರನ್ನು ಕೊಟ್ಟು ಷೋಡಶ ಪೂಜೆಯನ್ನು ಭಗವಂತನಿಗೆ ಭಕ್ತಿಯಿಂದ ಸಮುದ್ರ ರಾಜ ಮಾಡ್ತಾ ಇದ್ದಾನಂತೆ. ನಂತರ ತುಂಬಿದ ಮನಸ್ಸಿನಿಂದ ಸಂತೋಷದಿಂದ ಒಗ್ಗಿದ ಮನದಿಂದ ಅಂತ ಬರೆದಿದ್ದಾರಲ್ಲ, ತುಂಬಿದ ಮನಸ್ಸಿನಿಂದ ಸಂತೋಷದಿಂದ ತನ್ನ ಮಗಳಾದಂತಹ ಕನ್ಯೆಯನ್ನು ಲಕುಮಿಯನ್ನು ಭಗವಂತನಿಗೆ ಧಾರೆಯನ್ನು ಎರಿತಾ ಇದ್ದಾನೆ ಅಂತ ಇಲ್ಲಿ ವಾದಿರಾಜರು ಬರೀತಾ ಇದ್ದಾರೆ. ಎಂಥ ಸೌಭಾಗ್ಯ ಅಲ್ವಾ ಸಮುದ್ರ ರಾಜನದ್ದು. ಸಾಕ್ಷಾತ್ ಜಗಜ್ಜನನಿ ಅಂತ ಕರಿತೀವಿ, ಎಲ್ಲರಿಗೂ ತಾಯಿ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಸಮುದ್ರ ರಾಜನ ಮನೆಯಲ್ಲಿ ಹುಟ್ಟೋದಂದರೆ ಏನು, ಮಗಳಾಗಿ ಬೆಳೆಯೋದು ಅಂದರೆ ಏನು ಅಲ್ವಾ. ಆ ಮಗಳನ್ನು ಮತ್ತೆ ಭಗವಂತನಿಗೆ ಷೋಡಶೋಪಚಾರಗಳಿಂದ ಧಾರೆ ಎರೆದು ಕೊಡೋದು ಅಂತಂದರೆ ಏನು. ಇದನ್ನೆಲ್ಲ ಊಹಿಸ್ಕೊಂಡ್ರೆ ಭಗವಂತನ ಒಂದು ಲೀಲೆ, ಭಗವಂತನ ಒಂದು ಆಟ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಸಮುದ್ರ ರಾಜ ಸಂತೋಷದಿಂದ ತುಂಬ ಮನಸ್ಸಿನಿಂದ ಕನ್ಯೆಯಾದಂತಹ ಲಕುಮಿಯನ್ನು, ಆಗಲೇ ಭಗವಂತನ ಪತ್ನಿಯಾದಂತಹ ಲಕುಮಿಯನ್ನು ಮತ್ತೆ ಇಲ್ಲಿ ಕನ್ಯೆಯ ರೂಪದಲ್ಲಿ ಭಗವಂತನಿಗೆ ಧಾರೆಯನ್ನು ಎರೆದು ಕೊಡ್ತಾ ಇದ್ದಾನೆ. ಇಂತಹ ಸೌಭಾಗ್ಯ ಅಂತ ನಾವು ಇಲ್ಲಿ ಸಮುದ್ರ ರಾಜನ ಬಗ್ಗೆ ತಿಳಿಯಬೇಕು. ನಂತರ ಸಮುದ್ರ ರಾಜ ಭಗವಂತನಿಗೆ ಕೇಳ್ತಾನಂತೆ, ನನ್ನ ಮಗಳನ್ನು ನಿನಗೆ ಧಾರೆ ಎರೆದು ಕೊಡ್ತಾ ಇದ್ದೀನಿ, ಎಲ್ಲ ಷೋಡಶೋಪಚಾರಗಳಿಂದ ನಿನಗೆ ಧಾರೆ ಎರಿತಾ ಇದ್ದೀನಿ, ನನಗೆ ಸದ್ಗತಿ ಕೊಡು ಅಂತ ಕೇಳ್ತಾನಂತೆ. ಸಮುದ್ರ ರಾಜ ಭಗವಂತನಿಗೆ ಸದ್ಗತಿಯನ್ನು ಕೇಳ್ತಾ ಇದ್ದಾನೆ. ಸದ್ಗತಿ ಇತ್ತು ಸಲಹೆಂದ, ಸದ್ಗತಿ ಕೊಡು ನನಗೆ ಅಂತ ಬೇಡ್ಕೊತಾ ಇದ್ದಾನಂತೆ. ಇಂತಹ ಸನ್ನಿವೇಶ ಇದು ಅಲ್ವಾ ಸ್ನೇಹಿತರೆ. ನಾವು ಊಹೆ ಮಾಡ್ಕೋಬೇಕು, ಆ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ತಂದ್ಕೋಬೇಕು. ಭಗವಂತ ನಿಂತಿದ್ದಾನೆ, ಲಕ್ಷ್ಮೀದೇವಿ ನಿಂತಿದ್ದಾಳೆ, ಕನ್ಯಾದಾನದ ಶಾಸ್ತ್ರ ಇರುತ್ತೆ. ಎಂತಹ ಸುಂದರವಾದ ಕ್ಷಣ ಅದು. ಕನ್ಯೆಯನ್ನು ಧಾರೆ ಎರೆಯುವಂಥದ್ದು, ಕನ್ಯಾದಾನ ಮಾಡೋದು ಮಹಾಭಾಗ್ಯ ಅಂತ ಶಾಸ್ತ್ರ ಹೇಳುತ್ತೆ. ಈಗ ದನಕರುಗಳನ್ನು ವಸ್ತುಗಳನ್ನು ದಾನ ಮಾಡ್ತೀವಿ ಅಲ್ವಾ, ಮತ್ತು ವ್ಯಕ್ತಿಗಳನ್ನು ದಾನವನ್ನು ಮಾಡ್ಬೋದಾ ಮಾಡಬೇಕಾ ಅಂತ ಪ್ರಶ್ನೆಗಳು ಬಂದರೆ ಕೆಲವರಲ್ಲಿ ಇಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕನ್ಯಾದಾನ ಅಂತ ಯಾಕೆ ಇಟ್ಟಿದ್ದಾರೆ, ಅದಕ್ಕೆ ಕನ್ಯೆಯನ್ನು ಮತ್ತು ಮನುಷ್ಯರನ್ನು ವ್ಯಕ್ತಿಗಳನ್ನು ದಾನ ಮಾಡಲಿಕ್ಕೆ ಸಾಧ್ಯ ಇದೆಯಾ, ವಸ್ತುಗಳನ್ನು ದನಕರುಗಳನ್ನು ದಾನವಾಗಿ ಕೊಡ್ಬೋದು, ಕನ್ಯೆಯನ್ನು ಹೇಗೆ ದಾನ ಮಾಡೋದು ಅಂತ ಅನ್ನಿಸ್ಬೋದು. ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲರೂ ತಿಳಿಯಬೇಕು ಸ್ನೇಹಿತರೆ. ಮಗನನ್ನು ಮಾರಬಹುದಂತೆ, ಮಗಳನ್ನು ಮಾರಲಿಕ್ಕೆ ಬರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟು ಶ್ರೇಷ್ಠವಾದದ್ದು ಕನ್ಯಾದಾನ. ಕನ್ಯಾದಾನ 10 ಅಶ್ವಮೇಧ ಯಾಗಗಳಿಗೆ ಸಮನಾದದ್ದಂತೆ. ಒಂದು ಕನ್ಯಾದಾನದಿಂದ ಒಂದು ಮನೆ ಉದ್ಧಾರ ಆಗುತ್ತೆ, ಒಂದು ವಂಶ ಬೆಳೆಯುತ್ತೆ, ಅಭಿವೃದ್ಧಿ ಆಗುತ್ತೆ. ಅಂತಹ ಒಂದು ಪುಣ್ಯಕರವಾದಂಥ ಕೆಲಸ ತಂದೆ ತಾಯಂದರು ಮಾಡ್ತಾರೆ, ಇನ್ನೊಂದು ಮನೆಯನ್ನು ಬೆಳಗಿಸ್ತಾರೆ. ದಾನಗಳೆಲ್ಲ ಸತ್ಪಾತ್ರರಿಗೆ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಯಾವುದೇ ಒಂದು ದಾನ ಆಗಲಿ ಸತ್ಪಾತ್ರರಿಗೆ ಮಾಡಬೇಕು. ಅಂದರೆ ಆಚಾರ ವಿಚಾರ ಮಾಡ್ತಕ್ಕಂಥವರು, ಮಡಿ ಮೈಲಿಗೆಯನ್ನು ಆಚರಿಸ್ತಕ್ಕಂಥವ್ರು, ಭಗವಂತನ ಪೂಜೆಯನ್ನು ಮಾಡ್ತಕ್ಕಂಥವ್ರು, ಭಗವಂತನ ಬಗ್ಗೆ ತಿಳಿದಂಥವರು, ಜ್ಞಾನಿಗಳು, ಈ ಥರದವ್ರಿಗೆ ಸತ್ಪಾತ್ರರು ಅಂತ ಕರೀತಾರೆ. ಇಂಥವರಿಗೆ ದಾನಗಳನ್ನು ಮಾಡಿದರೆ ನಮಗೆ ಅದರ ಫಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಸತ್ಪಾತ್ರರಿಗೆ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಎಷ್ಟು ಸತ್ಯವೋ, ಕನ್ಯಾದಾನವನ್ನು ಮಾಡುವಾಗ ಯೋಗ್ಯ ವ್ಯಕ್ತಿಗೆ ಯೋಗ್ಯ ಕಾಲದಲ್ಲಿ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಶಾಸ್ತ್ರ ಹೇಳಿರುವ ರೀತಿಯಲ್ಲಿ ವಿಧಿವತ್ತಾಗಿ ಕನ್ಯಾದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ.
ಪ್ರತಿಯೊಂದು ದಾನವನ್ನು ಕೊಡುವಾಗ ನಾವು ಹೇಳ್ತೀವಿ ದತ್ತಂ ನಮಃ ಅಂತ. ಏನು ಹಾಗಂದರೆ ನಾನು ಕೊಟ್ಟಂತಹ ದಾನ ನನಗೆ ಸಂಬಂಧವಿಲ್ಲ ಅಂತ ಹೇಳಿ ದತ್ತಂ ನಮಃ ಅಂತ ಹೇಳಿಸ್ತಾರೆ. ಅಂದರೆ ನಾನು ದಾನವನ್ನು ಕೊಟ್ಟುಬಿಟ್ಟಿದ್ದೀನಿ, ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ. ಇನ್ನು ಹಿಂತಿರುಗಿ ಕೇಳೋದಾಗಿರಲಿ ಅಥವಾ ಅದು ನಂದು ಅಂತ ಹೇಳೋದಾಗಿರಲಿ ಇದ್ಯಾವುದು ಅನ್ವಯಿಸೋದಿಲ್ಲ. ಹಾಗಾಗಿ ಹೀಗೆ ದತ್ತನ್ನ ಮಮ ಅಂತ ಹೇಳಿಬಿಟ್ಟು ಕೈ ಮುಗಿಬೇಕು ಅಂತ ಹೇಳ್ತಾರೆ. ದಾನವನ್ನು ಕೊಟ್ಬಿಟ್ಟು ಕನ್ಯಾದಾನ ಮಾಡಿದರೆ ಹಾಗಲ್ಲ, ಮತ್ತೆ 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 ಮಗಳು ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಯಾವುದೋ ಒಂದು ಸಂದರ್ಭದಲ್ಲಿ ಬಸ್ಸಿರು, ಬಾಣಂತನ, ಹೀಗೆ ಪ್ರತಿ ವರ್ಷದಲ್ಲಿ ವರ್ಷಕ್ಕೆ 2 ಬಾರಿ 3 ಬಾರಿ ಮಗಳು ಬರ್ತಾ ಹೋಗ್ತಾ ಇರ್ತಾಳೆ. ಹಾಗಾಗಿ ಈ ದಾನದಲ್ಲಿ ದತ್ತನ್ನ ಮಮ ಅಂತ ಹೇಳೋ ಹಾಗಿಲ್ಲ. ಕನ್ಯಾದಾನ ಮಾಡಿದರೂ ಸಹ ಸಂಬಂಧಗಳು ಇನ್ನೂ ಬೆಳೀತಾ ಹೋಗುತ್ತೆ, ಇನ್ನೂ ಬೆಸೀತಾ ಹೋಗುತ್ತೆ. ಇದು ಕನ್ಯಾದಾನದ ಮಹತ್ವ. ಹಾಗಾಗಿ ಅಗ್ನಿ ಸಾಕ್ಷಿಯಾಗಿ ಭಗವಂತನ ಸನ್ನಿಧಾನದಲ್ಲಿ ಭಗವಂತನ ಅನುಗ್ರಹದಿಂದ ಕನ್ಯಾದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಮಹಾಲಕ್ಷ್ಮಿಯನ್ನು ತುಂಬ ಮನಸ್ಸಿನಿಂದ, ತುಂಬ ಹೃದಯದಿಂದ ಸಮುದ್ರ ರಾಜ ಸಂತೋಷದಿಂದ ವಿಷ್ಣುವಿಗೆ ಧಾರೆಯನ್ನು ಎರೆದು ಕೊಡ್ತಾ ಇದ್ದಾನೆ. ಈಗ ಮುಂದಿನ ನುಡಿಯನ್ನು ನೋಡೋಣಂತೆ. ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ ನಾರದ ಮೊದಲಾದ ಮುನೀಂದ್ರರು ಮುದದಿಂದ ವಧುವರರ ಮೇಲೆ ಶೋಭಾನ ದಕ್ಷತೆಯನ್ನು ಮೋದವೀವುತ್ತ ತಳಿದಾರು ಅಂತ ಹೇಳ್ತಾರೆ. ವೇದ ಮಂತ್ರಗಳನ್ನು ಹೇಳ್ತಾ ವಸಿಷ್ಠರು, ನಾರದರು ಮೊದಲಾದಂತಹ ಮುನೀಂದ್ರರೆಲ್ಲನೂ ಅಲ್ಲಿ ಸಂತೋಷದಿಂದ ಭಾಗವಹಿಸಿದ್ರಂತೆ. ಅವರೆಲ್ಲರೂ ಸಂತೋಷದಿಂದ ವಧೂವರರ ಮೇಲೆ ಅಂದರೆ ಲಕ್ಷ್ಮೀನಾರಾಯಣರ ಮೇಲೆ ಶೋಭಾನದ ಮಂಗಳಕರವಾದಂಥ ಅಕ್ಷತೆಯನ್ನು ಆಶೀರ್ವಾದಪೂರ್ವಕವಾಗಿ ಹಾಕ್ತಾ ಇದ್ದಾರೆ ಅಂತ ಇಲ್ಲಿ ವಾದಿರಾಜಗುರುಗಳು ನಮಗೆ ತಿಳಿಸ್ತಾ ಇದ್ದಾರೆ. ಇದು ಅತ್ಯಂತ ಪ್ರಧಾನಕರವಾದಂಥ ಅಂಗ. ಕನ್ಯಾದಾನ ಆದ ಮೇಲೆ ಅಗ್ನಿ ಸಾಕ್ಷಿಯಾಗಿ ವಿವಾಹವಾಗುವುದಕ್ಕೆ ಮೊದಲು ವಧೂವರರು ಪರಸ್ಪರ ಎದುರಿಗೆ ನಿಲ್ಲುತ್ತಾರೆ. ಬ್ರಾಹ್ಮಣರು ಅಂತರ್ಪಟವನ್ನು ಹಿಡಿದಿರ್ತಾರೆ. ಆ ಪ್ರಸಂಗದಲ್ಲಿ ಅನೇಕ ಬ್ರಾಹ್ಮಣರು ಆಶೀರ್ವಾದ ಮಂತ್ರಗಳನ್ನು ಹೇಳ್ತಾರೆ. ಸುಮುಹೂರ್ತ ಸಾವಧಾನ, ಸುಲಗ್ನ ಸಾವಧಾನ ಅಂತ ಮಂಗಳಾಷ್ಟಕವನ್ನು ಹೇಳಿ ಅನೇಕ ಹಿರಿಯರ ಗುರುಗಳ ಸಮ್ಮುಖದಲ್ಲಿ ಸುಮುಹೂರ್ತದಲ್ಲಿ ಸುಲಗ್ನದಲ್ಲಿ ಅಕ್ಷತಾರೋಪಣ ಆಗುತ್ತೆ ಅಲ್ವಾ ಸ್ನೇಹಿತರೆ. ಮಂಗಳವಾದ್ಯಗಳ ಪೂರ್ವಕವಾಗಿ ವಧೂವರರು ಜೀರಿಗೆ ಬೆಲ್ಲ ಅಥವಾ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ತಾರೆ. ಇದೇ ಮುಖ್ಯವಾದ ಘಟ್ಟ. ಹಾಗೆ ವೇದೋಕ್ತ ಮಂತ್ರಗಳನ್ನು ಹೇಳ್ತಕ್ಕಂಥ ವಸಿಷ್ಠರು, ನಾರದರು ಎಲ್ಲರೂ ಮುನೀಂದ್ರರು ಅಲ್ಲಿ ನೆರೆದಿದ್ರಂತೆ. ಶೋಭಾನದ ಅಕ್ಷತೆಯನ್ನು ವಧೂವರರ ಮೇಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ವಾದಿರಾಜಗುರುಗಳು ತಿಳಿಸ್ತಾ ಇದ್ದಾರೆ. ಮುಂದಿನ ನುಡಿಯನ್ನು ನೋಡೋಣ ಸ್ನೇಹಿತರೆ. ಸಂಭ್ರಮದಿಂದಂಬರದಿ ದುಂದೂಭಿ ಮೊಳಗಾಲು ತುಂಬೂರು ನಾರದರು ಸ್ತುತಿಸುತ್ತಾ ಪಾಡಿದರು ಪೀತಾಂಬರಧರನ ಮಹಿಮೆಯ ಅಂತ. ಈ ರೀತಿಯಾಗಿ ಕನ್ಯಾದಾನ ಆದ ಮೇಲೆ, ಅಕ್ಷತಾರೋಪಣ ಆದ ಮೇಲೆ, ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಆಕಾಶದಲ್ಲಿ ದೇವದುಂದುಭಿಗಳು ಮುಳುಗ್ತಾ ಇದ್ವಂತೆ. ತುಂಬೂರು ನಾರದರು ಪೀತಾಂಬರಧಾರಿಯಾದಂಥ ಭಗವಂತನ ಮಹಿಮೆಗಳನ್ನು ಹಾಡಿ ಹೊಗಳುತ್ತಾ ಇದ್ದಾರಂತೆ ನೋಡ್ರಿ. ಆಕಾಶದಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ ಭಗವಂತ ಲಕ್ಷ್ಮೀದೇವಿಗೆ. ನಾರದರು, ತುಂಬೂರು ಇವರೆಲ್ಲರೂ ಗಾನವನ್ನು ಪಾಡ್ತಾ ಇದ್ದಾರೆ. ಯಾವ ಗಾನ? ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರಂತೆ. ಹಿಂದಿನ ನುಡಿಗಳಲ್ಲಿ ನಾವೆಲ್ಲ ಕೇಳಿದ್ವಿ, ಭಗವಂತನ ಹಾಗೂ ಲಕ್ಷ್ಮೀದೇವಿಯ ವಿವಾಹ ಸಂದರ್ಭದಲ್ಲಿ ವಸಿಷ್ಠರು, ನಾರದರು ವೇದೋಕ್ತ ಮಂತ್ರಗಳನ್ನು ಹೇಳ್ತಾ ಆಶೀರ್ವಾದಪೂರ್ವಕವಾಗಿ ಅಕ್ಷತೆ ಕಾಳನ್ನು ಭಗವಂತನ ಮತ್ತು ಲಕ್ಷ್ಮೀದೇವಿಯ ಮೇಲೆ ಹಾಕಿದರು ಅಂತ ಹೇಳಿ ಕೇಳಿದ್ವಿ. ಅದೇ ಸಂದರ್ಭದಲ್ಲಿ ಆಕಾಶದಲ್ಲಿ ದೇವದುಂದುಭಿ ಮೊಳುಗ್ತಾ ಇತ್ತಂತೆ. ಅಂದರೆ ಎಲ್ಲ ದೇವಾನುದೇವತೆಗಳು ದುಂದುಭಿ, ಭೇರಿ ಇದನ್ನೆಲ್ಲ ಹೊಡಿತಾ ಇದ್ರಂತೆ, ಗಾನವನ್ನು ಮಾಡ್ತಾ ಇದ್ರಂತೆ. ಜಗತ್ತಿಗೆ ತಂದೆ ತಾಯಿಯಾದಂಥ ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡಿ ಎಲ್ಲ ಮಕ್ಕಳು ತುಂಬ ಸಂತೋಷದಿಂದ ಹಾಡು ಹೇಳಿ ಕುಣಿತಾ ಇದ್ದಾರಂತೆ ಆಕಾಶದಲ್ಲಿ. ಅನಾದಿ ಕಾಲದಿಂದ ಪತ್ನಿಯಾದಂತಹ ಲಕುಮಿಯನ್ನು ಮತ್ತೆ ದಾನ ಮಾಡ್ತಾ ಇದ್ದಾನೆ ಸಮುದ್ರ ರಾಜ. ದೇವಗಂಧರ್ವರಲ್ಲಿ ಅತ್ಯಂತ ಶ್ರೇಷ್ಠರಾದವರು ತುಂಬೂರು ಗಂಧರ್ವರು ಅಂತ ಹೇಳಲಾಗುತ್ತೆ.
ಯಾರಾದರೂ ಸುಂದರವಾಗಿ ಹಾಡ್ತಾ ಇದ್ದರೆ ಎಂಥ ಗಂಧರ್ವನಪ್ಪ ಆಯ್ತಾ ಅಂತ ಹೇಳ್ತಾರಲ್ವ. ಹಿಂದಿನ ಜನ್ಮದಲ್ಲಿ ಗಂಧರ್ವ ಆಗಿದ್ರೇನೋ ಅಂತ ಹೇಳ್ತಾರೆ. ಅಂದರೆ ಗಂಧರ್ವರು ಅಷ್ಟು ಸುಂದರವಾಗಿ ಹಾಡು ಹೇಳ್ತಾರಂತೆ. ಹೀಗೆ ಶ್ರೇಷ್ಠರಾದಂಥ ಗಂಧರ್ವರು ತುಂಬುರು ಅಂತ ಹೇಳ್ತಾರೆ. ಇನ್ನು ಹಾಹಾ ಗಂಧರ್ವ ಮತ್ತು ಹೂಹೂ ಗಂಧರ್ವರು ದೇವದರ್ಶಿಗಳಿಗೆ ಅವಮಾನ ಮಾಡಿದ್ದಕ್ಕಾಗಿ ಅವರು ಆನೆ ಮೊಸಳೆಯಾಗಿ ಹುಟ್ಟಿದ್ದಾರೆ. 10 ಮಂದಿ ದೇವಗಂಧರ್ವರಲ್ಲಿ ತುಂಬುರು ಒಬ್ಬ ಗಂಧರ್ವ ಅಂತ ಹೇಳಲಾಗುತ್ತೆ. ಇನ್ನು ನಾವು ಆನೆ ಮೊಸಳೆಯ ಒಂದು ಕಥೆಯನ್ನು ಕೇಳಿದ್ದೀವಿ, ಗಜೇಂದ್ರ ಮೋಕ್ಷವನ್ನು ಕೇಳಿದ್ದೀವಿ. ಅವರೇ ಆನೆ ಮತ್ತು ಮೊಸಳೆ ಆಗಿರುವವರೇ ಹಾಹಾ ಗಂಧರ್ವ ಮತ್ತು ಹೂಹೂ ಗಂಧರ್ವ. ಶಾಪದಿಂದ ಅವರು ಆನೆ ಮತ್ತು ಮೊಸಳೆಯಾಗಿ ಜನ್ಮವನ್ನು ತಾಳಿರ್ತಾರೆ. ಇನ್ನು 10 ಮಂದಿ ದೇವಗಂಧರ್ವರಲ್ಲಿ ತುಂಬುರು ಒಬ್ಬ ಕುಬೇರನ ಆಸ್ಥಾನದ ಗಾಯಕನಾಗಿರ್ತಾನೆ. ನಾರದರನ್ನು ಸಹ ಗಂಧರ್ವರು ಅಂತಲೇ ಕರೀತಾರೆ. ಹೀಗೆ ಭಗವಂತನ ವಿವಾಹ ಮಹೋತ್ಸವದಲ್ಲಿ ಎಲ್ಲ ಗಂಧರ್ವರು ಸುಂದರವಾಗಿ ಹಾಡ್ತಾ ಇದ್ರಂತೆ. ಎಲ್ಲ ದೇವಾನುದೇವತೆಗಳು ತುಂಬ ಸಂಭ್ರಮವನ್ನು ಪಡ್ತಾ ಇದ್ರಂತೆ. ಇನ್ನು ಕಲಿಯುಗದಲ್ಲಿ ಗಾನಕ್ಕೆ ಭಗವಂತ ಒಲಿತಾನೆ ಅಂತ ಹಾಡು ಹೇಳಿ ಭಗವಂತನನ್ನು ಒಲಿಸ್ಕೋಬೋದು ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಒಳ್ಳೆಯ ಕಂಠವನ್ನು ಭಗವಂತ ಕೊಟ್ಟಿರ್ತಾನೆ. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯದಿಂದ ಅಂತಹ ಕಂಠ ಸಿಗುತ್ತೆ. ಈ ರೀತಿಯಾಗಿ ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವದಲ್ಲಿ ಆಕಾಶದಲ್ಲಿ ದೇವದುಂದುಭಿಗಳು ಮೊಳಗ್ತಾ ಇದ್ವಂತೆ. ತುಂಬುರು ನಾರದರು ಎಲ್ಲರೂ ಪೀತಾಂಬರಧಾರಿಯಾದಂತಹ ಭಗವಂತನ ಒಂದು ನಾಮವನ್ನು ಹೇಳ್ತಾ ಗಾಯನದಿಂದ ಸಂತೋಷವನ್ನು ಪಡ್ತಾ ಇದ್ದಾರೆ. ಈಗ ಮುಂದಿನ ನುಡಿಯನ್ನು ನೋಡೋಣ ಸ್ನೇಹಿತರೆ. ದೇವನಾರಿಯರೆಲ್ಲ ಬಂದೊದಗಿ ಪಾಠಕರು ಓವಿ ಪಾಡುತ್ತಾ ಕುಣಿದಾರು, ದೇವತರುವಿನ ಹೂವಿನ ಮಳೆಗಾಳ ಶ್ರೀವರನ ಮೇಲೆ ಕರೆದಾರು ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಜಗನ್ಮಾತೆಯ ಜಗಜ್ಜನಕನ ವಿವಾಹದ ಸಂದರ್ಭದಲ್ಲಿ ದೇವನಾರಿಯರು ಬಂದು ಹಾಡುಗಳನ್ನು ಹಾಡ್ತಾ ಇದ್ದಾರಂತೆ, ಮತ್ತು ಕುಣಿತಾ ಇದ್ದಾರಂತೆ, ನರ್ತನವನ್ನು ಮಾಡ್ತಾ ಇದ್ದಾರೆ. ಭಗವಂತನ ಮೇಲೆ ಹೂವಿನ ಮಳೆಗಳನ್ನು ಸುರಿಸ್ತಾ ಇದ್ದಾರಂತೆ. ದೇವನಾರಿಯರು ಅಂತಂದರೆ ಅಪ್ಸರಾ ಸ್ತ್ರೀಯರು. ಸಮುದ್ರ ಮಥನದ ಕಾಲದಲ್ಲಿ ಅಪ್ಸರಾ ಸ್ತ್ರೀಯರು ಹುಟ್ಟಿರ್ತಾರೆ. ಅಪ್ಸರಾ ಸ್ತ್ರೀಯರಿಗೆ 14 ಕುಲಗಳಿವೆ ಅಂತ ಹೇಳ್ತಾರೆ. ಸೂರ್ಯನ ಕಿರಣದಿಂದ, ಚಂದ್ರನ ಕಿರಣದಿಂದ, ಮನ್ಮಥನಿಂದ ಹೀಗೆಲ್ಲ ಅಪ್ಸರಾ ಸ್ತ್ರೀಯರು ಹುಟ್ಟಿರ್ತಾರಂತೆ. ಸಮುದ್ರ ಮಥನದಲ್ಲಿ ಹುಟ್ಟಿದಂಥ ಅಪ್ಸರಾ ಸ್ತ್ರೀಯರಿಗೆ ಅಮೃತ ಅಂತ ಹೆಸರಿರುತ್ತಂತೆ. ಈ ಎಲ್ಲ ಅಪ್ಸರಾ ಸ್ತ್ರೀಯರು ತುಂಬ ಸುಂದರವಾಗಿ ಇರ್ತಾರೆ, ನೋಡಲಿಕ್ಕೆ ತುಂಬ ರೂಪವತಿಯರಾಗಿರ್ತಾರೆ. ಅವರೇ ದೇವನಾರಿಯರು ಅಂತ ಹೇಳ್ತಾರೆ. ಇಲ್ಲಿ ದೇವನಾರಿಯರು ಅಂತಂದರೆ ಅಪ್ಸರಾ ಸ್ತ್ರೀಯರು, ತುಂಬ ಸುಂದರವಾಗಿ ಇದ್ದಂತಹ ಸಮುದ್ರ ಮಥನದ ಸಮಯದಲ್ಲಿ ಹುಟ್ಟಿದಂಥ ಅಪ್ಸರಾ ಸ್ತ್ರೀಯರು. ಇವರೆಲ್ಲರೂ ಬಂದಿದ್ದಾರಂತೆ ಭಗವಂತನ ವಿವಾಹಕ್ಕೆ. ಎಲ್ಲರೂ ಸಂಭ್ರಮದಿಂದ ಹಾಡಿ ಕುಣಿತಾ ಇದ್ದಾರೆ. ದೇವನಾರಿಯರ ಜೊತೆಗೆ ಗಂಧರ್ವರು ಸ್ತುತಿಗಳನ್ನು ಪಾಡ್ತಾ ಇದ್ದಾರೆ. ದೇವದುಂದುಭಿಗಳು ಮೊಳಗುತ್ತಾ ಇದೆ, ವಾದ್ಯಘೋಷಗಳು ಮೊಳಗ್ತಾ ಇದೆ. ಇದರ ಮಧ್ಯದಲ್ಲಿ ಭಗವಂತ ಹಾಗೂ ಲಕ್ಷ್ಮೀದೇವಿ ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾರೆ. ಭಗವಂತ ಮತ್ತು ಲಕ್ಷ್ಮೀದೇವಿಯ ಮೇಲೆ ಹೂವಿನ ಮಳೆಗಳನ್ನು ಸುರಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ವಾದಿರಾಜ ಗುರುಗಳು ನಮಗೆ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇದಿಷ್ಟು ಶ್ರೀ ಲಕ್ಷ್ಮೀ ಶೋಭಾನದ ಇವತ್ತಿನ ನುಡಿಗಳು. 5 ನುಡಿಗಳನ್ನು ತಿಳಿಸಿದ್ದೀನಿ. ಮುಂದಿನ ನುಡಿಗಳನ್ನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.